ವಿದ್ಯಾರ್ಥಿಗಳೇ, ನಿನ್ನೆಯ ಒಂದು ತರಗತಿಯಲ್ಲಿ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಡಿಸ್ಕಷನನ್ನು ಮಾಡಿದ್ದೆವು. ಸೊ ಇಂದಿನ ಈ ಒಂದು ತರಗತಿಯಲ್ಲಿ ಸೇಮ್ ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ಇನ್ನಿತರ ವಿಷಯಗಳನ್ನು ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಚರ್ಚಿಸೋಣ. ಅದರಲ್ಲಿ ಮೊದಲನೇ ಒಂದು ಅಂಶ ಯಾವುದು ಅಂದರೆ ಗಿಫ್ಟ್ ಆಫ್ ಕ್ಯಾಶ್ ಆರ್ ಗಿಫ್ಟ್ ಆಫ್ ಚೆಕ್ ಆರ್ ಗಿಫ್ಟ್ ಆಫ್ ಡ್ರಾಫ್ಟ್. ಸೊ ಹಿಯರ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒನ್ ಆರ್ ಮೋರ್ ಟ್ರಾನ್ಸಾಕ್ಷನ್ಸ್, ಗಿಫ್ಟ್ ಅಂತ ಬಂದಾಗ ಇಲ್ಲಿ ಸುಮಾರು ಟ್ರಾನ್ಸಾಕ್ಷನ್ಗಳನ್ನು ನಾವು ನೋಡ್ಕೋಬೋದು ಇಲ್ಲಿ. ಸೊ ಇನ್ ಕೇಸ್ ಇಫ್ ಗಿಫ್ಟ್ ರಿಸೀವ್ಡ್ ಈಸ್ ಅಪ್ ಟು ₹50,000 per financial year, then nothing is taxable. The first point, up to ₹50,000 per financial year, then nothing is to be taxable. If gift is ₹50,000 to ₹50,001, ಅಂದರೆ if it is exceeds ₹1 or above, then it is fully taxable. Fully taxable ಅಂದರೆ ಎಕ್ಸೀಡ್ ಆದಂಥ ₹1 ಮಾತ್ರ ಟ್ಯಾಕ್ಸ್ ಅಲ್ಲ, the total amount is to be taxable. For example, if gift of ₹70,000 is received in cash, then the taxable amount is ₹70,000, not a ₹20,000. ಆದರೆ ಎಷ್ಟು ಎಕ್ಸಸ್ ಆಗುತ್ತೆ, ಎಕ್ಸಸ್ ಆದಂಥ ಅಮೌಂಟ್ ಮಾತ್ರ ಟ್ಯಾಕ್ಸಬಲ್ ಅಲ್ಲ. ಸೊ ಎಷ್ಟು ಅಮೌಂಟ್ ಗಿಫ್ಟನ್ನು ರಿಸೀವ್ ಮಾಡಿರ್ತೀವಿ, ₹50,000 ಹೆಚ್ಚು ಟೋಟಲ್ ಅಮೌಂಟನ್ನು ನಾವು ಅದನ್ನು ಟ್ಯಾಕ್ಸಬಲ್ ಅಮೌಂಟ್ ಅಂತ ಕನ್ಸಿಡ್ರೇಷನನ್ನು ಮಾಡ್ಕೋತೀವಿ. ಸೊ ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ಇದು ಮೊದಲನೇ ಅಂಶ. ಇನ್ನು ಎರಡನೇ ಅಂಶಕ್ಕೆ ನಾವು ನೋಡೋದಾದರೆ ಗಿಫ್ಟ್ ಆಫ್ ಮೂವೇಬಲ್ ಪ್ರಾಪರ್ಟಿ. ಸೊ ಇಲ್ಲಿ ಮೂವೇಬಲ್ ಪ್ರಾಪರ್ಟಿದೇನು ಅಂತಂದರೆ ಒನ್ ಆರ್ ಮೋರ್ ಟ್ರಾನ್ಸಾಕ್ಷನ್ಸ್, ಇಲ್ಲಿ ಒಂದೇ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು ಅಥವಾ ಮೋರ್ ದೆನ್ ಒನ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು ಆ್ಯಸ್ ಪರ್ ಎಸ್ ಕನ್ಸರ್ನಿಂಗ್ ಟು ದಿ movable property. If fair market value of all movable properties gifted in one financial year is up to ₹50,000, then nothing is taxable. ಸೊ ಅಗೇನ್ ನೋಡ್ರಿ, ಇಲ್ಲಿ ಯಾವುದೇ ಮೂವೇಬಲ್ ಪ್ರಾಪರ್ಟಿಯನ್ನು, ಮೂವೇಬಲ್ ಪ್ರಾಪರ್ಟಿ ಅಂತಂದರೆ ಈಗ ಆಲ್ಮೋಸ್ಟ್ ಆಲ್ ವೆಹಿಕಲ್ಸನ್ನು ನೋಡ್ತೀವಿ ನಾವು, 4 ವೀಲರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, ಆ ರೀತಿ ಇರ್ತಕ್ಕಂಥ ಮೂವೇಬಲ್ ಪ್ರಾಪರ್ಟೀಸು. ಸೊ ಇಂಥ ಮೂವೇಬಲ್ ಪ್ರಾಪರ್ಟಿಗಳನ್ನು ಫೈನಾನ್ಷಿಯಲ್ ಇಯರಲ್ಲಿ ₹50,000 ಬೆಲೆ ಬಾಳ್ತಕ್ಕಂಥ ವಸ್ತುಗಳವರೆಗೇನಾದರೂ ಗಿಫ್ಟನ್ನು ಕೊಟ್ಟರೆ ದೆನ್ ಅದಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಅಮೌಂಟ್ ಇಲ್ಲ. ಆದರೆ 50,000ಕ್ಕಿಂತ ಹೆಚ್ಚಿನ ಮೊತ್ತದ ಒಂದು ಮೂವೇಬಲ್ ಪ್ರಾಪರ್ಟಿ ಗಿಫ್ಟ್ ಅಂತ ಕೊಟ್ಟರೆ ದೆನ್ ದ ಹೋಲ್ ಅಮೌಂಟ್ ಆರ್ ದ ಫುಲ್ ಅಮೌಂಟ್ ಈಸ್ ಟ್ಯಾಕ್ಸಬಲ್ ಅಮೌಂಟ್ ಅಂತ ನಾವು ಅದನ್ನು ಟ್ರೀಟ್ ಮಾಡ್ತೀವಿ. ಸೊ ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಇನ್ ದ ಫಸ್ಟ್ ಎಕ್ಸಾಂಪಲ್. ಸೊ ಹಾಗಾದರೆ ಎಷ್ಟಕ್ಕೆ ಟ್ಯಾಕ್ಸಬಲ್ ಇನ್ ಕೇಸ್ ಜಸ್ಟ್ ಯು ಪ್ರಿಸೂಮ್ ದ್ಯಾಟ್. ಸೊ ಈ ಮೂವೇಬಲ್ ಪ್ರಾಪರ್ಟಿ ಗಿಫ್ಟಾಗಿ ₹1,00,000 ಒಂದು 2 ವೀಲರನ್ನು ಗಿಫ್ಟ್ ಅಂತ ಕೊಟ್ಟರೆ ಹಾಗಾದರೆ ಇಲ್ಲಿ ಅಪ್ ಟು ₹50,000 ಈಸ್ ನಾಟ್ ಟ್ಯಾಕ್ಸಬಲ್ ಆ್ಯಂಡ್ ರಿಮೈನಿಂಗ್ ₹50,000 ಟ್ಯಾಕ್ಸಬಲ್ ಅಂತಂದಲ್ಲ. ₹1,00,000 ಟೋಟಲ್ ₹1,00,000 ಟ್ಯಾಕ್ಸಬಲ್ ಇಲ್ಲಿ. ಸೊ ಯಾವುದರಲ್ಲಿ ಗಿಫ್ಟ್ ಆಫ್ ಮೂವೇಬಲ್ ಪ್ರಾಪರ್ಟಿ ಮೇಲೆ ಇದು ಕೂಡ ನಾವು ಸೇಮ್ ಆಗಿ ನೋಡಿದ್ವಿ. ಅಪ್ ಟು $50,000 ತನೂ ದ ಕ್ವಶನ್ ಆಫ್ ಟ್ಯಾಕ್ಸ್ ದಟ್ ಡಸಂಟ್ ಅರೈಸ್ ಅಂತ ನಾವು ಡಿಸ್ಕಷನನ್ನು ಮಾಡಿದ್ವಿ. ಸೊ ದಿಸ್ ಈಸ್ ಸೆಕೆಂಡ್ ಪಾಯಿಂಟಿಗೆ ಸಂಬಂಧಪಟ್ಟಂತೆ. ಇನ್ನು ಅನದರ್ ಪಾಯಿಂಟಿಗೆ, ಮೂರನೇ ಒಂದು ಪಾಯಿಂಟಿಗೆ ಬರೋದಾದರೆ ಗಿಫ್ಟ್ ಆಫ್ ಇಮ್ಮೂವೇಬಲ್ ಪ್ರಾಪರ್ಟಿ ಅಂದರೆ ಫಿಕ್ಸ್ಡ್ ಅಸೆಟ್ ಈ ರೀತಿ ಇರ್ಬೋದು. ಇಲ್ಲಿ ಅಂಥ ಒಂದು ಫಿಕ್ಸ್ಡ್ ಅಸೆಟನ್ನು ಗಿಫ್ಟ್ ಕೊಟ್ಟಾಗ ಲ್ಯಾಂಡು, ಬಿಲ್ಡಿಂಗು, ಮಷಿನರಿನೋ ಈ ಥರ ಯಾವುದನ್ನು ಕೊಟ್ಟರೆ, in this case if stamp duty value is up to ₹50,000 then nothing is taxable. ಸೊ ಇಲ್ಲಿ ಕೂಡ ಏನಾಗುತ್ತೆ, ಅಪ್ ಟು $50,000 ಅದಕ್ಕೆ ಯಾವುದೇ ರೀತಿ ಟ್ಯಾಕ್ಸಬಲ್ಲು ಬರಲ್ಲ. ಅಂದರೆ ಇಟ್ಸ್ ಫ್ರೀ ಅಂತ ನಾವು ಹೇಳ್ಬೋದಲ್ಲಿ. ಇಫ್ ಇಟ್ ಈಸ್ ಅಬೋವ್ $50,000 ದೆನ್ ಫುಲ್ಲಿ ಟ್ಯಾಕ್ಸಬಲ್. ಸೊ ಒಂದು ವೇಳೆ ಇದು $50,000 ಕ್ರಾಸ್ ಆದರೆ ದ ಫುಲ್ ಅಮೌಂಟ್ ಈಸ್ ಟ್ಯಾಕ್ಸಬಲ್ ಅಮೌಂಟ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅದು ಎಷ್ಟಾದರೂ ಇರ್ಬೋದು. ನಾನು ಮೊದಲೇದರಲ್ಲಿ 70,000 ಎಕ್ಸಾಂಪಲ್ ತೊಗೊಂಡಿದ್ವಿ, ಎರಡನೇದರಲ್ಲಿ ₹1,00,000 ಎಕ್ಸಾಂಪಲ್ ತೊಗೊಂಡಿದ್ವಿ. ಸೊ ಇಲ್ಲಿ ಕೂಡ ನೀವು ಒಂದು ಯಾವುದೋ ಒಂದು 80,000 ಎಕ್ಸಾಂಪಲನ್ನು ತೊಗೊಂಡ್ರೆ ದ ಹೋಲ್ 80,000 ಈಸ್ ಎ ಟ್ಯಾಕ್ಸಬಲ್ ಅಮೌಂಟ್ ಆಗುತ್ತೆ, ನಾಟ್ ಎ
50,000. It's keep in mind. And it is applicable for each individual transaction. ಮತ್ತು ಹೋಲ್ ಒಂದು 8 ಟ್ರಾನ್ಸಾಕ್ಷನ್ ಆಗಿತ್ತಂದರೆ ಸೊ 8 ಟ್ರಾನ್ಸಾಕ್ಷನ್ ಸೇರಿ ಅಂತಲ್ಲ, ಒಂದೊಂದೇ ಟ್ರಾನ್ಸಾಕ್ಷನ್ನಿಂದು 50,000 ವ್ಯಾಲ್ಯೂಸನ್ನು ನಾವು ನೋಡ್ಕೊತ ಬರ್ತೀವಿ. ಸೊ ಹಾಗಾದರೆ ಇನ್ನು ದ ನೆಕ್ಸ್ಟ್ ಪಾಯಿಂಟನ್ನು ಬಂದಾಗ, ಅನ್ಲೈಕ್ ಅಬೌವ್, ಇಫ್ ಮೋರ್ ದೆನ್ ಒನ್ ಟ್ರಾನ್ಸಾಕ್ಷನ್ ಆಫ್ ಗಿಫ್ಟ್ ಬಿಲೋ ₹50,000 ದೆನ್ ದೇ ಶಾಲ್ ನಾಟ್ ಬಿ ಅಗ್ರಿಗೇಟೆಡ್. ಸೊ ಹಾಗಾದರೆ ಈಗ ಮೋರ್ ದೆನ್ ಒನ್ ಟ್ರಾನ್ಸಾಕ್ಷನ್ಸನ್ನು ₹50,000 ಅದು ಬಂದಿರಲಿಲ್ಲ ಅಂತಂದರೆ ಅದನ್ನು ಸಪ್ರೇಟಾಗಿ ನಾವು ಅಗ್ರಿಗೇಟನ್ನು ಮಾಡ್ಕೊತ ಕೊಡಲ್ಲ, ಅಗ್ರಿಗೇಟನ್ನು ಮಾಡಲ್ಲ ಅವೆಲ್ಲವನ್ನು. ಸೊ ಹಾಗಾದ್ರೆ ಏನಾಗುತ್ತೆ, ಸಿಮಿಲರ್ಲಿ ಇಫ್ ದೇರ್ ಈಸ್ ಎ ಕನ್ಸಿಡರೇಷನ್ ಮೇ ಬಿ ಲೆಸ್ ಆರ್ ಸೇ ಇಫ್ ಡಿಫರೆನ್ಸ್ ಬಿಟ್ವೀನ್ ದ ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ ಆರ್ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ ಈಸ್ ಮೋರ್ ದೆನ್ 50,000 ದೆನ್ ದ ಅಬೋವ್ ಲಾ ಈಸ್ ನಾಟ್ ಅಪ್ಲಿಕೇಬಲ್. ಸೊ ಇಲ್ಲಿ ಸ್ಟಾಂಪ್ ಡ್ಯೂಟಿ ಮತ್ತು ಆ್ಯಕ್ಚುಯಲ್ ದ ಸೆಲ್ಲಿಂಗ್ ಪ್ರೈಸು ಸೊ ಏನೈತೆ ಮೋರ್ ದೆನ್ 50,000 ಇತ್ತಂದರೆ ಸೊ ಈ ಲಾ ಇಲ್ಲಿ ಅಪ್ಲಿಕೇಬಲ್ ಆಗಲ್ಲ. ಸೊ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಇನ್ ಕೇಸ್ ಆಫ್ ಗಿಫ್ಟ್ ಅಂತ ಬಂದಾಗ ಮಾತ್ರ. ಸೆಲ್ಲಿಂಗ್ ಪ್ರೈಸು ಮತ್ತು ಸ್ಟಾಂಪ್ ಡ್ಯೂಟಿ ಅಂತ ಬಂದಾಗ ಇದಕ್ಕೆ ಅಪ್ಲಿಕೇಬಲ್ ಆಗಲ್ಲ. ಸೊ ದಟ್ ಈಸ್ ಕೀಪ್ ಇನ್ ಮೈಂಡ್. ಆ್ಯಂಡ್ ಸೊ ದಟ್ ಈಸ್ ವೆನ್ ಪ್ರಾಪರ್ಟಿ ಈಸ್ ಟ್ರಾನ್ಸ್ಫರ್ಡ್ ವಿತೌಟ್ ಕನ್ಸಿಡ್ರೇಷನ್. ಇಲ್ಲಿ ಕನ್ಸಿಡ್ರೇಷನ್ ಮಾಡಲಾರ್ದೇ ಗಿಫ್ಟ್ ಅಂತ ಕೊಟ್ಟಿದ್ರೆ ಮಾತ್ರ ಇಟ್ ಈಸ್ ಅಪ್ಲಿಕೇಬಲ್. ಸೊ ದಿಸ್ ಈಸ್ ಅಬೌಟ್ ಏನಂದರೆ ಗಿಫ್ಟ್ ಆಫ್ ಕ್ಯಾಶ್ ಆರ್ ಚೆಕ್ ಆರ್ ಡ್ರಾಫ್ಟ್. ಸೊ ಭಾಳ ಕ್ಲಿಯರಾಗಿ ನೀವು ಇದನ್ನು ನೆನ್ಪಿಟ್ಕೋಬೋದು. ಸೊ ಏನಂತಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಸಂಬಂಧಪಟ್ಟಂತೆ ಗಿಫ್ಟು ಅನ್ನು ಕೊಟ್ಟರೆ, ಸೊ ಇಲ್ಲಿ ಗಿಫ್ಟ್ ಹೆಂಗಿರಬೇಕು, 50,000ಕ್ಕಿಂತ ಜಾಸ್ತಿ ಇತ್ತಂದರೆ ಸೊ ಅದು ಅಲ್ಲೇನಾಗುತ್ತೆ, ಹೋಲ್ ಅಮೌಂಟು ಟ್ಯಾಕ್ಸಬಲ್ ಆಗುತ್ತೆ. 50,000 ಅಮೌಂಟ್ಗಿಂತ ಒಳಗಡೆ ಇತ್ತಂದರೆ ಅದು ಟ್ಯಾಕ್ಸಬಲ್ ಅಮೌಂಟು ಆಗಲ್ಲ. ಸೊ ಹಾಗಾಗಿ ಮೊದಲನೇದಾಗಿ ನಾವೇನು ಮಾಡಿದ್ವಿ ಇಲ್ಲಿ, ಸೊ ದಟ್ ಈ ಗಿಫ್ಟ್ ರಿಸೀವ್ಡ್ ಅಮೌಂಟನ್ನು ನೋಡಿದ್ವಿ. ಆ್ಯಂಡ್ ಎರಡನೇದು ಸೊ ಮೂವೇಬಲ್ ಪ್ರಾಪರ್ಟಿ ನೋಡಿದ್ವಿ. ನೆಕ್ಸ್ಟು ಇಮೂವೇಬಲ್ ಪ್ರಾಪರ್ಟಿಯನ್ನು ನಾವು ನೋಡ್ಕೊಂಡ್ವಿ. ಸೊ ಹಾಗಾದರೆ ಇಲ್ಲಿ ನಾವು ನೋಡ್ಕೋಬೇಕಾದ್ರೆ ಸೆಲ್ಲಿಂಗ್ ಪ್ರೈಸು ಮತ್ತು ಸ್ಟಾಂಪ್ ಡ್ಯೂಟಿ ನಮ್ಮ ಸೊ ದಟ್ ಕನ್ಸಿಡ್ರೇಷನಲ್ಲಿ ಇರಲಿ. ಸೊ ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಅಬ್ಸರ್ವೇಷನ್ಸು. ಸೊ ಆ್ಯಸ್ ಪರ್ ಆ್ಯಸ್ ಕನ್ಸರ್ನಿಂಗ್ ಟು ದಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಏನಾಗಿರಬೇಕು ಅಂತಂದರೆ ಓನ್ಲಿ ಗಿಫ್ಟ್ ಅಮೌಂಟ್ ಕಡೆಗೆ ನಮ್ಮದು ಕಾನ್ಸಂಟ್ರೇಷನ್ ಇರಬೇಕು. ಎಷ್ಟು ಮೊತ್ತದ ಗಿಫ್ಟನ್ನು ಕೊಟ್ಟಿದ್ದಾರೆ, ದಟ್ ಈಸ್ ನಮಗೆ ದ ಇಂಪಾರ್ಟೆಂಟ್ ಪಾಯಿಂಟು. ಸೊ ಇಲ್ಲೇನಾದ್ರೂ ದಟ್ ಅದನ್ನು ಬಿಟ್ಟು ಬೇರೆ ನಾವು ಸ್ಟಾಂಪ್ ಡ್ಯೂಟಿ ಆಗಿರ್ಬೋದು ಅಥವಾ ಸೆಲ್ಲಿಂಗ್ ಪ್ರೈಸ್ ಆಗಿರ್ಬೋದು ಬೇರೆದನ್ನು ನಾವು ನೋಡ್ಕೋತೀವಿ, ಕನ್ಸಿಡ್ರೇಷನ್ ಮಾಡ್ಕೋತೀವಿ ಅಂದರೆ ಅದು ನಮಗೆ ಇಲ್ಲಿ ಯಾವುದೇ ರೀತಿ ಸೊ ನಾವಿಲ್ಲಿ ಅದನ್ನು ಅಪ್ಲೈ ಮಾಡೋಕ್ಕೆ ಹೋಗ್ಬಾರ್ದು, ಅದು ಅಪ್ಲಿಕೇಬಲ್ ಕೂಡ ಸೊ ಆಗೋದಿಲ್ಲ. ಸೊ ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ನೀವು ಈ ಒಂದು ತರಗತಿಯಲ್ಲಿ ಸೊ ನಿನ್ನೆ ದಿನ ನಾವೇನು ನೋಡಿದ್ವಿ, ಯಾವ್ಯಾವು ಟ್ಯಾಕ್ಸಬಲ್ ಆಗ್ತವೆ ಅಂದರೆ ಕಳೆದ ಒಂದು ತರಗತಿಯಲ್ಲಿ ನಾವು ಸೊ ಯಾವ್ಯಾವು ಟ್ಯಾಕ್ಸಬಲ್ ಆಗ್ತವೆ ಅನ್ನೋ ಒಂದು ವಿಚಾರವನ್ನು ನಾವು ಡಿಸ್ಕಷನನ್ನು ಮಾಡಿದ್ವಿ. ಸೊ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಅಂದರೆ ಗಿಫ್ಟ್ ಬಗ್ಗೆ ಡಿಸ್ಕಷನನ್ನು ಮಾಡಿದ್ವಿ. ಓಕೆ, ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಶಾಲ್ ಡಿಸ್ಕಸ್ ಅಬೌಟ್ ದ ಅದರ್ the aspect which are related to the income from other sources. Okay, thank you.